ನಮಸ್ತೆ ಸ್ನೇಹಿತರೆ. ಸೂರ್ಯಗ್ರಹಣವು ಪಿತೃಪಕ್ಷದ ಕೊನೆಯ ದಿನವೂ ಆಗಿದೆ. ಆದ್ದರಿಂದ ಇದನ್ನು ಅಪರೂಪದ ಆಕಾಶ ಘಟನೆ ಎಂದು ಪರಿಗಣಿಸಲಾಗುತ್ತದೆ. ನಾವು ಸೂರ್ಯಗ್ರಹಣದ ಬಗ್ಗೆ ಮಾತನಾಡಿದರೆ, ಈ ತಿಂಗಳು ಸೂರ್ಯನು ಕನ್ಯಾ ರಾಶಿಯಲ್ಲಿ ಸಾಗುತ್ತಿರುವುದರಿಂದ ಇದು ಕನ್ಯಾ ರಾಶಿಯ ಅಡಿಯಲ್ಲಿ ಬರುತ್ತದೆ ಎಂದು ನಾವು ನಮೂದಿಸಬೇಕು. ಆದ್ದರಿಂದ ಈ ಸೂರ್ಯಗ್ರಹಣದ ಸಮಯದಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳು ಜಾಗರೂಕರಾಗಿರಬೇಕು ಮತ್ತು ಸುರಕ್ಷಿತರಾಗಿರಬೇಕು, ಏಕೆಂದರೆ ಅದು ಅವರ ಆರೋಗ್ಯ ಮತ್ತು ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತದೆ. ಮೀನರಾಶಿಯವರಿಗೆ ಗುರುಗ್ರಹದ ಆಳ್ವಿಕೆ ಇರುವುದರಿಂದ ಈ ಜನರು ಸೂರ್ಯಗ್ರಹಣವನ್ನು ಬಹಳ ಆಳವಾಗಿ ಅನುಭವಿಸಲಿದ್ದಾರೆ. ಶನಿ ಈಗಾಗಲೇ ತಮ್ಮ ರಾಶಿಚಕ್ರದಲ್ಲಿ ಸಾಗುತ್ತಿದ್ದಾರೆ. ಈ ಸೂರ್ಯಗ್ರಹಣವು ಅವರಿಗೆ ಜೀವನವನ್ನು ವಿಭಿನ್ನವಾಗಿ ನೋಡಲು ಮತ್ತು ಸುತ್ತಲೂ ನಡೆಯುತ್ತಿರುವ ಸಣ್ಣ ವಿಷಯಗಳ ಮೇಲೆ ಕೇಂದ್ರೀಕರಿಸಲು ಅವಕಾಶವನ್ನು ನೀಡಲಿದೆ. ನಿಮ್ಮ ಗುಪ್ತ ಭಯ ಕಾಣಿಸಿಕೊಳ್ಳಬಹುದು ಮತ್ತು ಈ ಸಮಯದಲ್ಲಿ ನೀವು ಅನಾನುಕೂಲತೆಯನ್ನು ಅನುಭವಿಸಬಹುದು. ಸೂರ್ಯಗ್ರಹಣವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು. ಸೂರ್ಯಗ್ರಹಣದ ಸಮಯದಲ್ಲಿ ನೀವು ಸೂಕ್ಷ್ಮತೆಯನ್ನು ಅನುಭವಿಸಬಹುದು ಮತ್ತು ನಿಮ್ಮ ಆಂತರಿಕ ಸ್ವಭಾವದೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವ ಪ್ರಚೋದನೆಯನ್ನು ನೀವು ಅನುಭವಿಸುವಿರಿ. ಇದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡದ ಕಾರಣ ನೀವು ತಾಳ್ಮೆಯಿಂದಿರಬೇಕು. ಇದಕ್ಕೆ ಪರಿಹಾರ, ನೀವು ಶಾಂತ ಸ್ಥಳದಲ್ಲಿ ಕುಳಿತು ಜಪಿಸುವ ಮೂಲಕ ಧ್ಯಾನ ಮಾಡಲು ಸೂಚಿಸಲಾಗಿದೆ, ಅಥವಾ ನೀವು ಪಂಚಾಕ್ಷರಿ ಮಂತ್ರವನ್ನು ಸಹ ಜಪಿಸಬಹುದು. ಕನ್ಯಾ ರಾಶಿಯವರಿಗೆ ಬುಧನ ಆಳ್ವಿಕೆ ಇದೆ, ಆದರೆ ಈ ಬಾರಿ ಸೂರ್ಯನು ಸಹ ಈ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಈ ಸಮಯವು ನಿಮಗೆ ಸ್ವ ಆರೈಕೆ ಮತ್ತು ನಿರ್ವಹಣೆಯ ಬಗ್ಗೆ ಪಾಠಗಳನ್ನು ಕಲಿಸುತ್ತದೆ. ಹಣ, ಸಮಯ ಮತ್ತು ಭಾವನೆಗಳ ಮೌಲ್ಯವನ್ನು ನೀವು ಕಲಿಯುವಿರಿ. ಸಮಯವು ನಿಮ್ಮನ್ನು ಸ್ವಲ್ಪ ಸಮಯ ವಿರಾಮಗೊಳಿಸಿ ಆತ್ಮಾವಲೋಕನ ಮಾಡಿಕೊಳ್ಳಲು ಕೇಳುತ್ತದೆ. ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ಅಡೆತಡೆಗಳನ್ನು ಅನುಭವಿಸಬಹುದು ಮತ್ತು ಅದು ಸೂರ್ಯಗ್ರಹಣದಿಂದಾಗಿ. ಕೆಲವೊಮ್ಮೆ ನಾವು ಯೋಚಿಸದಂತೆ ಅಥವಾ ಯೋಚಿಸಿದಂತೆ ವಿಷಯಗಳು ನಡೆಯುವುದಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಅದರ ಬಗ್ಗೆ ಕೆಟ್ಟದಾಗಿ ಭಾವಿಸಬೇಡಿ ಮತ್ತು ವಿಷಯಗಳನ್ನು ಅರಿವಿನೊಂದಿಗೆ ಹೋಗಲು ಬಿಡಿ. ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಮತ್ತು ನಿಮಗಾಗಿ ಸಮಯವನ್ನು ಸಹ ನೀಡಬೇಕು. ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ಜೀವನದ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಿರಿ. ಜೀವನದ ಬಗ್ಗೆ ಹೊಂದಿಕೊಳ್ಳುವ ವಿಧಾನವನ್ನು ಅಳವಡಿಸಿಕೊಳ್ಳಲು ನಿಮಗೆ ಸೂಚಿಸಲಾಗಿದೆ ಮತ್ತು ನೀವು ಎಲ್ಲದರಲ್ಲೂ ಪರಿಪೂರ್ಣರಾಗಿರಬೇಕಾಗಿಲ್ಲ ಅಥವಾ ಇತರರಿಂದ ನಿರೀಕ್ಷಿಸಲು ಸಾಧ್ಯವಿಲ್ಲ. ನೀವು ಮಾಡಬೇಕಾದ ಪರಿಹಾರ, ಸೂರ್ಯಗ್ರಹಣದ ಸಮಯದಲ್ಲಿ ನಿಮ್ಮ ಶಕ್ತಿಯನ್ನು ರಕ್ಷಿಸಿಕೊಳ್ಳಲು ಜನರು ಹನುಮಾನ್ ಚಾಲಿಸವನ್ನು ಪಠಿಸುವಂತೆ ಸೂಚಿಸಲಾಗಿದೆ. ಸಿಂಹರಾಶಿಯವರಿಗೆ ಸೂರ್ಯನ ಆಳ್ವಿಕೆ ಇದೆ ಮತ್ತು ಈ ಬಾರಿ ಸೂರ್ಯನ ಮೇಲೆ ರಾಹುವಿನಿಂದ ಪ್ರಭಾವಿತರಾಗಿರುತ್ತಾರೆ. ಆದ್ದರಿಂದ ಇದು ಸೂರ್ಯನ ಆಳ್ವಿಕೆಯಲ್ಲಿರುವ ಜನರಿಗೆ ಒಳ್ಳೆಯ ಸಂಕೇತವಲ್ಲ. ಸಿಂಹರಾಶಿಯವರಿಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಒಳ್ಳೆಯದು. ನಿಮ್ಮ ಶಕ್ತಿಯು ತಾತ್ಕಾಲಿಕವಾಗಿ ಕುಗ್ಗುವುದರಿಂದ ನೀವು ಆತ್ಮವಿಶ್ವಾಸ ಕಳೆದುಕೊಳ್ಳಬಹುದು. ನಿಮ್ಮ ಸಂಬಂಧ ಅಥವಾ ವೃತ್ತಿಜೀವನದ ಬಗ್ಗೆ, ನೀವು ಜೀವನದಲ್ಲಿ ಮಾಡಿದ ಆಯ್ಕೆಗಳ ಬಗ್ಗೆ ನೀವು ಸಂತೋಷವಾಗಿರದಿರಬಹುದು. ನಿಮ್ಮ ಸಂಬಂಧವು ಕಠಿಣ ಹಂತದ ಮೂಲಕ ಸಾಗುತ್ತಿರಬೇಕು. ಅಲ್ಲಿ ಸತ್ಯವು ಬಹಿರಂಗಗೊಳ್ಳುತ್ತದೆ. ಅದು ನಿಮ್ಮನ್ನು ಮುರಿದು ಹೋಗುವಂತೆ ಮಾಡುತ್ತದೆ. ನೀವು ಜೀವನದಲ್ಲಿ ಕೆಲವು ವಿಷಯಗಳನ್ನು ಬಿಟ್ಟು ಬಿಡಬೇಕು, ಉದಾಹರಣೆಗೆ ಅಹಂಕಾರ, ಏಕೆಂದರೆ ನೀವು ಹಾಗೆ ಮಾಡಿದರೆ ನಿಮ್ಮ ಸಂಬಂಧವು ಉತ್ತಮಗೊಳ್ಳುತ್ತದೆ. ಗ್ರಹಣ ಮುಗಿದ ನಂತರ ನೀವು ಬಲಶಾಲಿಯಾಗುತ್ತೀರಿ. ಪರಿಹಾರ, ಸಿಂಹರಾಶಿಯವರಿಗೆ ಸೂರ್ಯಗ್ರಹಣದ ಸಮಯದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಲು ಸೂಚಿಸಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.